ಹಲೋ ಹಲೋ. ಹಾಂ ಹೇಳು. ಯಾಕೆ ಫೋನ್ ಎತ್ತುತ್ತಾರೆ? ಏನಾಗಿದೆ ನಿನಗೆ? ಏನಾಗಿದೆ? ಯಾಕೆ ತೇಜು? ಏನಕ್ಕೆ ನಂಗೆ ಮಾತಾಡೋಕ್ಕೆ ಇಷ್ಟ ಇಲ್ವಾ ನಿನಗೆ? ಅಯ್ಯೋ ನೀನು ಇಷ್ಟದ ಮನೆ ಹಾಳಾಗ ಹೋಗು. ಇಲ್ಲಿ ನೋಡಿ, ಇಲ್ಲಿ ನೋಡಿದ್ರೆ ನಮ್ಮಮ್ಮ ನಮ್ಮ ಅಪ್ಪ ಯಾರೂ ಒಪ್ತೇನಿಲ್ಲ ಮದುವೆಗೆ. ನಮ್ಮ ಅಪ್ಪ ಅಂತೂ ಮದುವೆ ಸುದ್ದಿ ಹತ್ತದ ತಕ್ಷಣ ಅವ್ರ ಮನೆ ಮದುವೆ ಅದಿ ಅಂತ ಕ್ಯಾಪಲ್ಲ ಸೇರಿಸಿ ಹೊಡೆದ್ಬಿಡ್ತು. ಹೌದಾ? ಎಷ್ಟಂತೆ ಕೊಬ್ಬು ನಿಮ್ಮ ಅಪ್ಪನಿಗೆ? ಏನಕ್ಕೆ? ಏನಾಗಿದೆ ಪ್ರಾಬ್ಲಮ್ಮು? ಏನು ಅಂತಲೇ ಗೊತ್ತಾಯ್ತಿಲ್ಲ ನನಗೆ. ನಿಜವಾಗ್ಲೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ನನಗೆ. ಪ್ಲೀಸ್ ನೋಡು, ನನ್ನ ಮಾತು ಕೇಳು ನೀನು. ನಾನು ನಿಜವಾಗ್ಲೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ನನ್ನ ಪಾಡು ನಾನು ಬಿಟ್ಬಿಡು. ತಲೆ ಕೆಟ್ಟಿದೆ ನಿನಗೆ? ನಮ್ಮನೆ ಮನೆ ಯಾವ ಥರ ಇದೆ, ಒಡವೆ ಯಾವ ಥರ ಇದೆ, ಅದಲ್ಲದೆ ನಿನಗೆ ಫಾರಿನ್ ಕರ್ಕೊಂಡೋಗಿ ಎಲ್ಲ ರೆಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಅಜ್ಜಿ. ಎಲ್ಲ ಮರ್ತ್ಬಿಟ್ಟ ನೀನು? ಯಾಕೆ ಹಿಂಗೆ ಮಾಡ್ತಾ ಇದ್ದೆ ಟೇಜು ನೀನು? ನಾನು ಏನು ಮಾಡಿ ನಾನು ಏನು ಮಾಡಿ ಹೇಳು. ಈಗ ಮನೆದಾಚೆ ಎಲ್ಲೂ ಹೋಗಬೇಡ, ಯಾವ ಕಾಲೇಜ್ಗೆ ಹೋಗಬೇಡ, ಏನೂ ಇಲ್ಲ. ನಾಳಿಕೆ ಗಣ್ಣವ್ರಿಗೂ ತಿರ್ಗಾ ಬರ್ತವ್ರೆ, ಎಲ್ಗೂ ಹೋಗಬೇಡ ಅಂತಂದ್ರಲ್ಲ. ಈಗ ಏನು ಮಾಡೋಣ ನಾನು? ಇರಮ್ಮ, ಇರು, ನಮ್ಮ ಅಜ್ಜಿ ಕೈ ಕೊಡ್ತೀನಿ, ಅವ್ರ ಹತ್ರನೇ ಮಾತಾಡ್ಕೊ. ಅಲ್ಲ ಅಜ್ಜಿ, ಹೇಳಜ್ಜಿ. ಅದಕ್ಕವ ಅಲ್ಲ, ನಾನು ಪಾರಿಂಗೆ ಫೋನ್ ಮಾಡಿದ್ದೆ ಡಾಕ್ಟ್ರಿಗೆ. ನಮ್ಮ ಅಮ್ಮಗಳನ್ನ ಕರ್ಕೊಬತ್ತೀನಿ, ನನ್ನ ಮಗನ ಇರ್ತೀಯ ಮದುವೆ ಆದಷ್ಟು ಕರ್ಕೊಬತ್ತೀನಿ ಕಂದ್ಬುದಿ ಅಂದ್ಕೊಂಡು ಫೋನ್ ಮಾಡೀನಿ ಡಾಕ್ಟ್ರಿಗೆ. ಅವರು ಒಂದು ಸೆಟ್ ರೆಡಿ ಮಾಡ್ಕೊಂಡಿದ್ದಾರಂತೆ ಚೆನ್ನಾಗಿರವ. ಎಲ್ಲಿ ಮುರಿದಾಕ್ಬಿಟ್ಟು ಅವು ಸೆಟ್ ಮಾಡೋಕ್ಕೆ. ಅಲ್ಲ ಕಣವ, ಇದ್ಯಾಕೆ ಹಿಂಗೆ ಆಡ್ತಾಯಿದ್ದೀನಿ ನೀನು? ಈಗ ಏನಿಗೆ ಬಂದೀವೋ ಬರೋಕ್ಕಿವ ನೀನು? ನಾನು ಕೇಳು ಮಗ, ನಿನ್ಗೆ ಇಷ್ಟ ಇದ್ದು ನಿಂಗೆ ಇಷ್ಟ ಆಯ್ತದೆ ಅಂದರೆ ಬರ್ಬೋದು, ಇಲ್ದಾರೆ ಬಲವಂತ ಏನಿಲ್ಲ ಕಣವ. ಯಾಕೆಂದರೆ ನನ್ನ ಮೊಮ್ಮಗನ್ನ ಮದುವೆ ಮಾಡೋಕ್ಕೂ ಗೊತ್ತು. ನಿನ್ಗಿಂತ ಚಂದೊಳಿ ಚೇವ ತಂದು ಮದುವೆ ಮಾಡೋಕ್ಕಂತ ನಂಗೆ ಚೆಂದ ಗೊತ್ತು, ಆಯಿತಾ? ಏನೋ ಹೋಗ್ಲಿ, ನಮ್ಮದು ತಮ್ಮದು ಆಗದೆ. ಪದ್ಮ ಗೊತ್ತಿರೋಳು, ಪದ್ಮನ ಮಗಳಲ್ವ ಅನ್ಕೊಂಡು ನಾನು ಹಂಗೆ ಆಸೆ ಮಾಡಿದೆ. ನೀನು ನೋಡ್ರಿ ಹಿಂಗೆ ಆಡ್ತಿದ್ದಿಲ್ಲ. ಅದಕ್ಕವೇ ಅಯ್ಯೋ ಅಜ್ಜಿ, ನಾನು ಏನು ಮಾಡೋಣ ಹೇಳಿ ನೀವೇ? ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕಣಜ್ಜಿ ನನಗಂತೂ. ತಲೆ ಕೆಟ್ಟು ಕೆರೆಡ್ದಂಗೆ ಆಗ್ಬಿಟ್ಟದೆ. ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕಣಜ್ಜಿ ನನಗೆ. ನಮ್ಮ ಅಪ್ಪ ಅಮ್ಮ ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ನಮ್ಮ ಅಮ್ಮನ ಒಪ್ಕೊಂಡದೆ, ನಮ್ಮ ಅಪ್ಪ ಅಂತೂ ಒಪ್ಕೊತಿಲ್ಲ. ಮದುವೆ ಸುದ್ದಿ ಆದ ತಕ್ಷಣ ಕ್ಯಾಪಲ್ಲ ಸೇರಿಸಿ ಹೊಡೆದ್ಬಿಡ್ತು ಕಣಜ್ಜಿ. ಒಂದು ಕೆಲಸ ಮಾಡು, ಬಂದ್ಬಿಡು ಹೊಟ್ಟೆ ತುಂಬ್ಕೊಂಡು. ನಾನು ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು, ಆಯ್ತವ ಅಜ್ಜಿ? ನನಗೆ ಮನೆ ಬಿಟ್ಟು ಬರೋಕ್ಕೆ ಎದ್ರಕ್ಕೆ ನಮ್ಮ ಅಪ್ಪ ಅಮ್ಮ ಆಗಿನ ಕಾಪಾಡ್ಕೊಬಂದು ಮಾನ ಮದುವೆ ಕೊಳ್ಬಿಟ್ಟು ಬರೋಕ್ಕೆ ಬೇಜಾರಾಯ್ತದೆ. ಅಯ್ಯೋ ನಿಮ್ಮ ಅಪ್ಪ ಅವ್ರಿಗಿಬ್ರಿಗೆ ಮಾನ ಮರೋದಿರೋದು. ಈಗ ನಮಗೆ ಮಾನ ಮರೋದು ಏಕಿಲ್ವೇ? ಕಾಳಮ್ಮನ ಮೊಮ್ಮಗ ಓಡೋದಂತ ಯಾವಳು ಕರ್ಕೊಂಡು ಅಂದಾಗ ನಮ್ಗೆ ಗೌರವ ಸಿಕ್ಕದ. ನಿನಗಿಂತ ಹೆಚ್ಚಾಗಿ ನನಗೆ ಗೌರವ ಹೋಯ್ತದ ಕಣ್ಮಗ. ಇದೇ ನಿಂಗೆ ಅಡಿಗೆ ನೀನು? ಹಾಂ, ಈಗೇನವ ಈಗ ನಿನಗೆ ಒಪ್ಪಿಗೆ ಇರ್ತದೆ ಇಲ್ವಾ ಅದನ್ನಾರು ಹೇಳ್ಬಿಡು. ನಾವು ಹಿಂಸೆ ಬಿಡೋಕ್ಕಿಲ್ಲ ಮಗ. ಇಷ್ಟಪಟ್ಟು ಬಂದರೆ ಬರ್ಬೋದು, ಇಲ್ದಾರೆ ಇರ್ಬೋದು. ನಾಳೆಗೆ ಕರ್ಕೊಬಂದು ಮದುವೆ ಮಾಡೋಣ ಅಂಥದಾಗ ಸತ್ ನನಗಿಲ್ವಾ? ಹಾಂ, ನೀನು ನನ್ನ ಲೆವರ ನೋಡು. ನೀನು ಹಿಂಗೆ ಮಾತಾಡ್ತಿದ್ದಿಲ್ಲ ದಡ್ಡಿ ತಾನು ನೀನು. ಮದುವೆ ಮಾಡ್ಕೊಂಡ್ಮೇಲೆ ಒಂದಲ್ಲ ಒಂದು ದಿವಸ ಬಂದೇ ಬರ್ತಾರೆ. ಒಂದು ಮಗ ಗಂಟಂಗೆ ಆಡ್ಕೊತಾರೆ, ಆಮೇಲೆ ಬರ್ತದೆ. ಬರ್ದೇ ಇದ್ದಾರೆ. ಮಗನು ಬರಬೇಕು, ನಿಮ್ಮ ಅಪ್ಪನೂ ಬರಬೇಕು, ಬಂದೇ ಬರ್ತಾರೆ. ಮಗಳು ಬಿಟ್ಟು ಎಷ್ಟು ದಿಸಿದಾರು? ಸುಮ್ಮನೆ ನನ್ನ ಮಾತಾ ಕೇಳು. ಸುಮ್ಮನೆ ಯಾಕೆ ಇದು ಮಾಡ್ಕೊಂಡಿಯೇ? ಈಗ ಬಂದರೆ ನೀನು ನೆಮ್ಮದಿಯಾಗಿ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡು ಕರ್ಕೊಂಡೋಗಿ ಮೊದಲು ಅಲ್ಲಿ ಕಿತ್ತಾಕ್ಸ್ಬಿಟ್ಟು ಅಲ್ಲಿ ಹಾಕ್ಸ್ಬಿಟ್ಟು ಅಚ್ಚುಕಟ್ಟಾಗಿ ಇರ್ಸ್ಕೊತೀನಿ, ಇಲ್ವಾ? ನೀನು ಇಷ್ಟಕ್ಕೆ ಬಿಟ್ಟಿದ್ದು ಕಣ ಅಜ್ಜಿ. ಹೆಂಗೆ ಬರೋದು? ಹೆಂಗೆ ಬಂದಿಯೇ? ರನ್ನಿಂಗ್ ರೇಸ್ ಮಾಡ್ಕೊಂಬಾ, ಓಡ್ ಬಂದ್ಬಿಡು. ಈ ಮೇನ್ ರೋಡ್ ಗಂಟ ಓಡ್ ಬಾ, ಅಲ್ಲಿಂದ ಆಟ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ, ಸರಿಯಾ? ನಿಮ್ಮ ಮನೆ ಇಲ್ವಾ? ನಿಮ್ಮ ಮನೆಯಿಂದ ಕಾವಲಿ ಏರಿ ಮ್ಯಾಕೆ ಓಡ್ಬಲ್ಲ, ಅಲ್ಲಿಂದ ಕರ್ಕೊಂಡು ಬರ್ತೀವಂತೆ. ಏನು ಎದ್ರಕೊಬಿಟ್ಟವೆ? ಹಾಂ, ಓಡ್ಬಾ. ಸರಿ ಅಜ್ಜಿ, ಆಯಿತು. ಅಜ್ಜಿ ನಿಮ್ಮನ್ನ ನಂಬತ್ತೇವ್ರಿ, ನನ್ನ ಕೈ ಬಿಡಬೇಡಿ. ಏನೂ ಬಿಡೋಕ್ಕಿಲ್ಲ, ಕಾಲೂ ಬಿಡೋಕ್ಕಿಲ್ಲ ಮಗ. ಈ ಕಾಳಿ ನಮ್ದವ್ರಿಗೆ ಯಾವತ್ತೂ ಮೋಸ ಮಾಡಿಲ್ಲ. ನೀನು ಏನಾರು ಅನ್ಕೋ, ಇವಮ್ಮ ಸುಳ್ಳು ಹೇಳ್ತಿದ್ದಾಳೆ ಅನ್ಕೊಂಡು ಏನೋ ನೀನು. ನಿಜವಾಗ್ಲೂ ಇಲ್ಲಿ ತನಕನೂ ಒಬ್ಬರು ಮೋಸ ಮಾಡಿ ಬಾಳ್ದೊಳಲ್ಲ ನಾನು. ಅಷ್ಟು ಚೆಂದಾಗಿ ಇವ್ನಿ ನಾನು ಇಲ್ಲಿ ತನಕನೂ, ಗೊತ್ತಾ? ಅಂಥದ್ರಲ್ಲಿ ನಿನಗೂ ಮೋಸ ಮಾಡ್ಬಿಟ್ಟನವ ನಾನು. ನನ್ನ ಅಮ್ಮಂಗೆ ಇರ್ತೀಯಾದ್ರೆ ರಾಣಿ ಹೆಂಗೆ ನೋಡ್ಕೊತೀನಿ ನಾನು. ನೀನೇನು ಹಿಂಗೆ ಅನುಮಾನ ಪಟ್ಟಿಯ ನೀನು? ನಾವು ಕೆಲ ತಲೆಗೆಡ್ಸ್ಕೊಬಾರ್ದು, ಆಯಿತಾ? ಸುಮ್ಮನೆ ಬಾ, ನೀನು ಕಾಡ್ದು ಬತ್ತಾರ ನೀನು. ಅದ ಒಪ್ಕೊಂಡು ಮಾಡ್ತಾನೆ. ಗಂಡೇರಾಗಿದ್ದಾನು ಬದುಕು ಭಾಳ ಹಚ್ಕೊಟ್ಟಾಗದೆ. ನಿಮ್ಮ ಊರಿಗೂ ನಿಮ್ಮ ಅಪ್ಪನ ಹೊಟ್ಟೆ ಉರಿಯಾ? ಎಲ್ಲಾರು ನನ್ನ ಮಗಳು ಒಳ್ಳೆ ಕಡೆ ಸೇರ್ಕೊತಾಳೆ ಅಂದ್ಬಿಟ್ಟು. ಅಯ್ಯೋ ಏನೋ ಕಾಣಕರಜಿ, ಒಪ್ಕೊಂಡು ಮದುವೆ ಮಾಡ್ಕೊಟ್ಟಿದ್ರೆ ನೆಮ್ಮದಿ ಆಗೋದು. ನಾನೇ ಓಡ್ ಬರೋ ತಪ್ಪಾಗೋದು. ಓಡ್ ಬಂದ್ರೆ ಏನಾದ್ರು ಬಾ. ಏನು ಜಾಸ್ತಿ ಓಡ್ಬರ್ಬೇಡ, ಸುಮಾರಾಗಿ ಓಡ್ಬಾ. ಇಲ್ಲಿ ಗಂಟೆ ಸಾಕುವಾಲಿಂದ ತಗೊಬತ್ತೀವಿ. ಜಾಸ್ತಿ ಓಡ್ಬೇಡ, ಕಾರಣ ಆಯ್ತದೆ. ಸುಮಾರಾಗಿ ಬೋವ. ಸರಿ ಅಜ್ಜಿ, ಆಯಿತು. ಎಷ್ಟೊತ್ತು ಓಡ್ ಬರೋನೆ? ನಾಳೆ ಬೆಳಿಗ್ಗೆ 5 ಗಂಟೆ ಹತ್ರ ಗೆದ್ಬಿಟ್ಟು ಓಡ್ ಬಂದ್ಬಿಡು ದಡಿದೀನಿ, ಆಯ್ತಾ? ಸರಿ ಅಜ್ಜಿ, ಆಯಿತು. ಇನ್ನೇನು? ಏನು ಇಲ್ಲ ಕಣಜ್ಜಿ, ಮುಂದೆ ಜೀವನ ನೆನ್ಸ್ಕೊಂಡ್ರೆ ಎದ್ರಕಾಯ್ತದೆ. ಅಯ್ಯೋ ನನ್ನ ಕಂದ, ಯಾಕೆ ಎಸ್ಕೊಂಡಿ? ನೀನೇನು ಕಾಟಿ ಪುಟಿ ಮನೆಗಳು ಮದುವೆ ಆಯ್ತಿದೀಯಾ ಎದ್ರಕೊಳಕ್ಕೆ? ಅಯ್ಯೋ ಇಟ್ಟಿಲ್ವಲ್ಲೋ, ಬಟ್ಟಿಲ್ವಲ್ಲೋ, ಚಿನ್ನಿಲ್ವಲ್ಲೋ, ಒಡವಿಲ್ವಲ್ಲೋ ನಂಗೆ ಇದ್ದದ. ಕಾಳಿ ಮನೆ ಮದುವೆ ಆಯ್ತಾರ ನೀನು, ಆಯಿತಾ? ಕಾಳಿ ಮೊಮ್ಮಗನ ಮದುವೆ ಆಗಿದ್ದಿ ಅಂದರೆ ನೀನು ಅದೃಷ್ಟ ಕುಲಾಯಿಸ್ತು ಅಂತ ಅರ್ಥ ಮಾಡ್ಕೋ. ದಡ್ಡಿ ಹೆಂಗೆ ಆಡ್ಬೇಡ ನೀನು, ಆಯ್ತವ? ನನ್ನ ಮಾತಾ ಕೇಳು ನೀನು ನನ್ನ ಮಾತಾ ಎಷ್ಟು ಕೇಳ್ತೀಯೋ ಅಷ್ಟು ನಿನ್ಗೆ ಒಳ್ಳೇದು. ನಿನ್ನೊಳೆಕ್ಕಲ್ವ ನಾನು ಹೇಳ್ತಾ ಇರೋದು, ನಿನ್ನೊಳೆಕ್ಕಲ್ವವ? ನಮ್ಮ ಮನೆಗೆ ನೆನ್ನೆನೂ ಬಂದಿದ್ರು ಹೆಣ್ಣೋರು, ಅವರೇ ಬರ್ತಾರೆ. ಎಲ್ಲರ ಮನೆಗೂ ಗಣ್ಣೋರು ಕೇಳೋರೆ, ನನ್ನ ಮನೆಗೆ ಅವರೇ ಬಂದಿದ್ರು ಹುಡಿಕೊಂಡು. ಮದುವೆ ಮಾಡ್ಕೊ ಕಳಮ್ಮ, ಮದುವೆ ಮಾಡ್ಕೊ, ನನ್ನ ಮಗಳು ಮಾಡ್ಕೋದ, ಮೊಮ್ಮಗಳು ಮಾಡ್ಕೊ ಅಂದ್ಕೊಂಡು ಎಷ್ಟು ಜನ ಕೇಳಕ್ಕೆ ಬಂದಾರ ಗೊತ್ತಾ? ನಾನು ಅಯ್ಯೋ ಬಿಡು, ನಮ್ಮ ಮೈದ ಏನು ಭಾಳ ಆಸೆ ಮಾಡಿಬಿಟ್ಟದೆ, ಮಾಡ್ಕೊಳ್ಳೋದ ತಗವೆಣ್ಣ. ಒಬ್ಬರು ಪ್ರೀತಿಸ್ಕೊತಾರೆ. ಅಯ್ಯೋ ಏನು, ನಾನು ಒಂದಲ್ಲ ಒಂದು ದಿವಸದಲ್ಲಿ ಪ್ರೀತಿಸ್ತೋಳೆ.
ಅಂದ್ಬಿಟ್ಟು ಪ್ರೀತಿ ಬೆಲೆ ಗೊತ್ತಿರೋದಕ್ಕೆ ನಾನು ಸಹಿಸ್ಕೊಂಡು ಸುಮ್ಮನಿರೋದು. ಈಗಾದ್ರೆ ಈಗ ಮದುವೆ ಮಾಡೋಂಥ ಕೆಪಾಸಿಟಿ ಇಲ್ವವ ನನಗೆ ಹಂಗಾರೆ. ಈಗ ನೀನೇ ನೋಡ್ದಲ್ಲ ನಮ್ಮ ಬದುಕು ಭಾಳ ಹೆಂಗೆ ಅನಿಸ್ತು ನಿನಗೆ, ಹೆಂಗೆ ಅನಿಸ್ತು ಕಂದ ಹೇಳಿ ನೀನು. ಏನು ಕಮ್ಮಿ ಆಗಿರೋದ ಬದುಕು ಭಾಳ ನಿನಗೆ ಗೊತ್ತು ತಾನೆ ಹೆಂಗದೆ ಏನು ಅಂತವ. ಹ್ಞೂ ಅಜ್ಜಿ ನನಗೆ ಗೊತ್ತಿಲ್ವ ಅಜ್ಜಿ. ಪಾಪ ನೀವು ಅಷ್ಟೊಂದು ಒಳ್ಳೆಯವರು, ನಮ್ಮ ಮನೆಯವ ಅರ್ಥನೇ ಮಾಡ್ಕೊಳಕ್ಕಿಲ್ಲ, ಬುದ್ಧಿ ಇಲ್ಲ ಮುಡಿಯೋಕೆ. ಏನು ಮಾಡಿರಿ ಈ ಕಾಳಿ ಅರ್ಥ ಮಾಡ್ಕೋಬೇಕು ಅಂದರೆ ಇನ್ನೊಂದು ಜನ್ಮದಲ್ಲಿ ಹುಟ್ಟು ಬರಬೇಕು ಕಣವ. ಇನ್ನೊಂದು ಜನ್ಮದಲ್ಲಿ ಹುಟ್ಟು ಬರಬೇಕು. ಒಂದೇ ಜನ್ಮದಲ್ಲಿ ಹುಟ್ಟೋರು ಅದೆಲ್ಲ ಗೊತ್ತಾಗಿಲ್ಲ. 7 ಜನ್ಮದಲ್ಲಿ ಹುಟ್ಟಿ ಬಂದಿದ್ದವ್ರು ಮಾತ್ರ ನನಗೆ ಗೊತ್ತಾಗೋದು ನನ್ನ ಬಗ್ಗೆ. ಅಯ್ಯೋ ತಲೆ ಕೆಡ್ಸ್ಕೊಬೇಡ ಬಾ ನೀನು. ತಲೆ ಯಾಕೆ ಕೆಡ್ಸ್ಕೊಂಡು ಏನೇನೇನು ಗತ್ಕೆಟ್ಟವ್ರ ಮನೆಗೆ ಹೋಯ್ತಿದ್ಯಾ? ಗತ್ಕೆಟ್ಟವ್ರ ಮನೆಗೆ ಹೊಂಟೋದ್ನಲ್ಲಪ್ಪ ನಂಗಿದ್ದದ. ರಾಣಿ ನೋಡ್ಕೊತೀನಿ ಬಾ. ತಲೆ ಕೆಡ್ಸ್ಕೊಬೇಡ. ಇರಾಪ್ಲೇನ್ ಮೇಲೆ ಓಡಾಡ್ಸ್ತೀನಿ ನಿನ್ನ. ಯಾಕೆ ತಲೆ ಕೆಡ್ಸ್ಕೊಂಡು ರಾಣಿ ಹಂಗೆ ಇರಾಪ್ಲೇನ್ ಮೇಲೆ ಹೋಗ್ಬೇಕು, ಇರಾಪ್ಲೇನಿಂದ ಇಳಿಬೇಕು, ಇದೇ ಕೆಲಸ ಆಯ್ತಾ? ಸರಿ ಅಜ್ಜಿ ಆಯಿತು, ಹಂಗೆ ಮಾಡೋದ ಬಿಡಿ. ಅಜ್ಜಿ ಪ್ಲೀಸ್ ಅಜ್ಜಿ, ನಾನು ನಿಮ್ಮ ನಂಬತ್ತೇವ್ನಿ, ನಿಮ್ದು ಅಮ್ಮಯ್ಯ ಅಂತೀನಿ, ನನ್ನ ಮಾತ್ರ ಕೈ ಬಿಡಬೇಡಿ ಅಜ್ಜಿ. ಈ ಹೇಳಿವ ನಾನು ನಮ್ದೋರ್ನ ಯಾವುದೇ ಕಾರಣಕ್ಕೂ ಕೈ ಬಿಡೋ ಚಾನ್ಸೇ ಇಲ್ಲ ಈ ಕಾಳಿ ಅಂತವ. ತಲೆ ಕೆಡ್ಸ್ಕೊಂಡು ಬಾ ಬಾ ಬಾ, ಯಾವ್ದಕ್ಕೂ ಟೆನ್ಷನ್ ತಗೋಬೇಡ ಜಾಸ್ತಿಯಾ. ಸರಿ ಅಜ್ಜಿ ಆಯಿತು, ದೊಡ್ಡ ಕಾವಲಿ ತಕ ಓಡ್ಬರೋಣ ಕಣ್ ಬವ್ವ. ಓಡ್ಬಾ ಕಾವಲೆ ಗಂಟು ಓಡ್ಬಾ ಸಾಕು. ಅಲ್ಲಿಂದವ ಆಟ ಮಾಡ್ಕೊಂಡು ಬಂದು ತಕ ಹೋಯ್ತೀವಿ ಆಯ್ತವ. ಇರಪ್ಲೇನ ಕರ್ಸನು ಬಾಡಿಗೆ ಹೊಂಟೋಗಿದಾವಂತೆ ಅಲ್ಲವ. ಇಲ್ದಾರೆ ಬಂದು ನಿಮ್ಮ ಮನೆ ಮುಂದ್ಗಡೆ ಇರಪ್ಲೇನ್ ನಿಲ್ಸ್ಬಿಟ್ಟು ನಿನ್ನ ಇರಪ್ಲೇನ್ ಒಳಗೆ ತಕ ಬರೋನು. ನನಗೇನು ಗೊತ್ತಿತ್ತಿಲ್ವಾ ಏನು ಮಾಡಿ ಇರಪ್ಲೇನ್ಗಳೆಲ್ಲ ಬಾಡಿಗೆ ಹೊಂಟೋಗಿದಾವಂತೆ ಕಣವ. ಅಯ್ಯೋ ನನಗೂ ಸಾಕಾದಂಗೆ ಆಗ್ಬಿಟ್ಟದೆ ಕಣ್ಮಗ. ಇನ್ನು ನೀವು ಮದುವೆ ಆಯ್ತು ಓಡಾಡಕ್ಕೆ ಬೇಕಲ್ಲ, ಒಂದು ಇರಪ್ಲೇನು ತಕತೀನಿ, ಬುಕ್ ಮಾಡಕ್ಕೆ ಹೇಳಿವ್ನಿ. ನೋಡದ ನನ್ನ ಮ್ಯಾನೇಜರು ರಜಾಕ ಹೊಂಟವನೇ. ಹಾಂ ಅಜ್ಜಿ ನಿಮಗೆ ಮ್ಯಾನೇಜರ್ ಬೇರೆ ಇದ್ದಾರಾ? ಅವರೇ ಕಣವ, ಅವರೇ ತೋರಿಸ್ಕೊಬಾರ್ದು. ಜನಗಳು ಮುಂಡರು ನಮ್ಮ ಅಕ್ಕಪಕ್ಕದ ಮುಂಡರಿಗೆ ನಾನು ಕಂಡ್ರೆ ಹಾಕಿಲ್ಲ. ಹೊಟ್ಟೆ ಉರಿ ಕರುಬಲು ಮುಂಡರು ಎಲ್ಲ ಸಾತ್ರು 7 ಸಾಗಿವಲ್ಲ. ನೋಡೋಕೆ ಇಷ್ಟು ಚೆನ್ನಾಗವಳೆ, ವಯಸ್ಸಾಗಿಲ್ಲ ಇವಳಿಗೆ. ಇಷ್ಟೊಂದು ವಯಸ್ಸಾದರೂ ಒಂಚೂರು ವಯಸ್ಸಾದಂಗೆ ಕಾಣಕ್ಕಿಲ್ಲ, ಚೆನ್ನಾಗವಳೆ ಅಂದ್ಕೊಂಡು ಹೊಟ್ಟೆ ಉರಿ ಮಾಡ್ತಾರೆ ಕಣವ. ಭಾಳ ಹೊಟ್ಟೆ ಉರಿ ಮಾಡ್ತಾರೆ ನಾನು ಕಂಡ್ರೆ. ಕರುಬಲು ಮುಂಡರು ಹುಟ್ಟು ಕರುಬಲು ಮುಂಡರು ಏನು ಮಾಡಿಯವ. ಅದಕ್ಕೋಸ್ಕರ ಸುಮ್ಮನೆ ಇವನಿ ನಾನು. ಸರಿ ಯಾಕಂದ್ರೆ ತಲೆಗೆಡ್ಸ್ಕೊಬೇಡ್ದು ನೀನು ಆಯ್ತಪ್ಪ. ನಾನಿರೋ ಗಂಟ ನೀನು ತಲೆಗೆಡ್ಸ್ಕೊಬೇಡ ಕಣವ. ರಾಣಿ ನೋಡ್ಕೊತೀನಿ ಆಯ್ತಕ್ಕಂದ ಆಯ್ತವ. ಸರಿ ಅಜ್ಜಿ ಆಯಿತು, ಹಂಗಾರೆ ಬರ್ತೀನಿ ಬಿಡಿ. ಕಾವಲೆ ಗಂಟ ಓಡ್ಬರ್ತೀನಿ. ಸರಿ ಕಣ್ಕಂದ ಓಡ್ಬಾ ಅಲ್ಲೇ ಕಾಯ್ತಿರ್ತೀವಿ ಕಾವಲೇರಿ ಮೇಲೆ ಬಂದ್ಬಿಡವ. ಇನ್ನೇನಪ್ಪ ಇನ್ನೇನು ಇಲ್ಲ ಕಣಜ್ಜಿ. ಯಾಕಂತ ನೀನೇನು ಟೆನ್ಷನ್ ಮಾಡ್ಕೊಬೇಡ. ನೀನು ಮನೇಲಿ ಒಂಚೂರು ಬೆಳಿಕೊಂಡು ತೊಳ್ಕೊಂಡು ಅಡುಗೆ ಮಾಡ್ಕೊಂಡಿರುವೆ ಬಾ ಸಾಕು. ನೀನೇನು ಮಾಡಬೇಡ, ಬೆಳಿಕೊಂಡು ತೊಳ್ಕೊಂಡು ಕಾಲ ಕಳಿವೆ ಬಾಕಂದ. ಸರಿ ಅಜ್ಜಿ ಆಯಿತು ಬರ್ತೀನಿ. ಸರಿ ನನ್ನ ಅಮ್ಮಗನ್ನ ಇರ್ತೀಯ. ರಾಣಿ ನೋಡ್ಕೊತೀನಿ ಬಾ. ನೀನು ತಲೆಗೆಡ್ಸ್ಕೊಬೇಡ ನೀನು. ಸರಿ ಅಜ್ಜಿ ಆಯಿತು. ಸರಿ ಬರ್ತೀನಿ ಬಿಡಿ ಅಜ್ಜಿ. ಆಯಿತು ಕಣವ. ಆಮೇಲೆ ಬರಾಗ ಬಟ್ಟೆ ಬರೀ ಏನು ತರಬೇಡ ಅವ್ರ ಮನೆಯದ. ಚಿನ್ನ ಒಡವೆ ದುಡ್ಡು ಕಾಸು ಏನು ತರಬೇಡ ಕಣವ. ನೋಡು ಕಾಳಿ ಕರ್ಸ್ಕೊಂಡು ಚಿನ್ನ ಒಡವೆನೂ ಹೊರ್ಸ್ಕೊಂಡು ಹೋದ್ಲು ನನ್ನ ಮಗಳು. ಅಥವಾ 4 ಜನಕ್ಕೆ ದೂರಂಗಿಲ್ಲ. ನಿನಗೆ ಗೊತ್ತು ನಮ್ಮ ಮನೆ ಇರೋ ಒಡವೆನೇ ನಾವು ಹಾಕೊಳಕ್ಕಿಲ್ಲ. ಅಂಥದ್ರಲ್ಲಿ ನಿಮ್ಮ ಮನೆ ಒಡವೆ ಹಾಕಿ ಇರೋವೆಲ್ಲ ಕಿವಿಲಿ ಪವಿಲಿ ಇಕ್ಕಿರೋನು ಬಿಚ್ಕೊಡ್ಬಿಟ್ಟು ಬಾ ಆಯ್ತವ. ಆಯಿತು ಅಜ್ಜಿ. ಸರಿ ಕಣಪ್ಪ ಆಯಿತು. ಬಂದಿಯಾ? ಬರ್ತೀನಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.